ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಈ ಜಗತ್ತಿನಲ್ಲಿ ನಮ್ಮ ನಿಜವಾದ ಸಂಗಾತಿ ಎಂದರೆ ಅದು ನಮ್ಮ ದೇಹವಾಗಿದೆ. ಆದ್ದರಿಂದಲೇ ಆರೋಗ್ಯವಂತ ದೇಹವೇ ದೊಡ್ಡ ಸಂಪತ್ತು ಎಂದು ಹೇಳಲಾಗುತ್ತದೆ. ನಾವು ನಮ್ಮನ್ನು ಆರೋಗ್ಯವಾಗಿ ಮತ್ತು ಸದೃಢವಾಗಿಡಲು ಜಿಮ್ಗೆ ಹೋಗುತ್ತೇವೆ. ದುಬಾರಿ ಆಹಾರಗಳನ್ನು ತಿನ್ನುತ್ತೇವೆ, ಪೌಷ್ಟಿಕ ತಜ್ಞರಿಂದ ಸಲಹೆ ಪಡೆಯುತ್ತೇವೆ. ಆದರೆ ಕೆಲವು ಸಣ್ಣ ಸಲಹೆಗಳನ್ನು ಮರೆತು ಬಿಡುತ್ತೇವೆ. ಪ್ರತಿದಿನ ಈ ಸಲಹೆಗಳನ್ನು ಅನುಸರಿಸಿದರೆ ದೇಹವು ಆರೋಗ್ಯಕರವಾಗಿರುತ್ತದೆ. ಉತ್ತಮ ಆರೋಗ್ಯಕ್ಕೆ ಈ 10 ಸಲಹೆಗಳನ್ನ ತಪ್ಪದೇ ಪಾಲಿಸಿ. ಊಟ ಮಾಡುವಾಗ ಎಲ್ಲರೂ ಸಾಮಾನ್ಯವಾಗಿ ಟೇಬಲ್, ಚೇರ್ ಬಳಕೆ ಮಾಡಿ ಊಟ ಮಾಡುತ್ತಾರೆ. ಆದರೆ ಇದು ಸರಿಯಾದ ಕ್ರಮ ಅಲ್ಲ. ಊಟವನ್ನು ಕೆಳಗೆ ಕುಳಿತುಕೊಂಡು ಸ್ವಚ್ಛವಾಗಿ ಕೈ ತೊಳೆದುಕೊಂಡು ತಿನ್ನಬೇಕು. ಆಹಾರವನ್ನು ಚೆನ್ನಾಗಿ ಮಿನಿಮಮ್ 20 ಸಲ ಅಗೆಯಬೇಕು. ಆವಾಗ ಮಾತ್ರ ಆಹಾರ ಸಂಪೂರ್ಣವಾಗಿ ದೇಹಕ್ಕೆ ಸೇರುತ್ತದೆ. ಊಟ ಮಾಡುವಾಗ ಫೋನ್, ಟಿವಿ, ಲ್ಯಾಪ್ಟಾಪ್ ಮುಂತಾದ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ದೂರವಿರಿ. ಇವುಗಳ ಕಡೆಗೆ ಹೆಚ್ಚಿನ ಗಮನ ಹರಿಸಿದರೆ ಊಟ ಹೆಚ್ಚು ತಿಂದರೂ ಕಡಿಮೆ ತಿಂದರೂ ತಿಳಿಯುವುದಿಲ್ಲ. ಇದರಿಂದ ಊಟದ ಸ್ವಾದವನ್ನು ಸಹ ಸವಿಯಲು ಸಾಧ್ಯವಿಲ್ಲ. ಪ್ರತಿದಿನ ಆಹಾರದಲ್ಲಿ ಒಂದು ಹಿಡಿ ಶೇಂಗಾ ಕಾಳುಗಳನ್ನು ತಿನ್ನಿ. ಬೆಳಿಗ್ಗೆ ಬಾದಾಮಿ ಮತ್ತು ಮಧ್ಯಾಹ್ನ ಕಡಲೆಕಾಯಿ ಅಥವಾ ಗೋಡಂಬಿ ತಿನ್ನಬೇಕು. ಇತರ ಆಹಾರಗಳ ಜೊತೆಗೆ ಶೇಂಗಾ, ಡ್ರೈ ಗ್ರೀನ್ ಸಲಾಡ್ ಸೇವನೆ ಮಾಡುವುದು ದೇಹಕ್ಕೆ ಹೆಚ್ಚಿನ ಶಕ್ತಿ ನೀಡುತ್ತದೆ. ಋತುಮಾನದಲ್ಲಿ ಹಸಿರು ತರಕಾರಿಗಳನ್ನು ತಿನ್ನುವುದರಿಂದ ನಮ್ಮ ಶಕ್ತಿ ಹೆಚ್ಚಿಸುತ್ತದೆ. ಉದಾಹರಣೆಗೆ ಸೌತೆಕಾಯಿ, ಬದನೆಕಾಯಿ, ಸೊಪ್ಪು, ಬೆಂಡೆಕಾಯಿ ಮೊದಲಾದ ತರಕಾರಿಗಳನ್ನು ಸೇವಿಸುವುದನ್ನು ಮರೆಯಬಾರದು. ಯಾವ ಕಾಲಕ್ಕೆ ಯಾವ ತರಕಾರಿಗಳು ಸಿಗುತ್ತವೆಯೋ ಅವುಗಳನ್ನು ಸೇವಿಸಬೇಕು. ಆಹಾರದಲ್ಲಿ ರಾಗಿ, ಜೋಳದಂತಹ ಒರಟು ಧಾನ್ಯಗಳನ್ನು ಸೇರಿಸಿ ತಿನ್ನಬೇಕು. ಈ ಧಾನ್ಯಗಳು ಸದೃಢ ಶರೀರಕ್ಕೆ ಉತ್ತಮ ಆಹಾರವಾಗಿದೆ. ಇವುಗಳಿಂದ ರೊಟ್ಟಿ, ರಾಗಿ ಮುದ್ದೆ ಮೊದಲಾದ ಆಹಾರಗಳನ್ನು ಮಾಡಿ ತಿನ್ನಬಹುದು. ಜಿಮ್ ಮಾಡುವ ವ್ಯಕ್ತಿಗಳಿಗೆ ಇದು ತುಂಬಾ ಸಹಾಯ ಮಾಡುತ್ತದೆ. ಮನೆಯಲ್ಲಿ ಮಾಡಿದ ಮೊಸರನ್ನು ತಿನ್ನಬೇಕು. ಸಮೃದ್ಧವಾಗಿರುವ ಕ್ಯಾಲ್ಸಿಯಂ, ವಿಟಮಿನ್, ಕ್ಯಾಲೋರಿ, ಪ್ರೋಟೀನ್ಗಳು ದೇಹಕ್ಕೆ ಸೂಕ್ತವಾದ ಪೋಷಣೆಯನ್ನು ನೀಡುತ್ತವೆ. ಆದರೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಸೇವಿಸಿದರೆ ಮಾತ್ರ ಆರೋಗ್ಯ ಉತ್ತಮವಾಗಿರುತ್ತದೆ. ಗ್ಯಾಸ್ಟ್ರಿಕ್, ಅಜೀರ್ಣ, ಮಲಬದ್ಧತೆ, ಹೊಟ್ಟೆಯ ಕಿರಿಕಿರಿ ಮೊದಲಾದ ಸಮಸ್ಯೆಗಳಿಗೂ ಇದು ಪರಿಹಾರ ನೀಡುತ್ತದೆ. ಬೆಳಗಿನ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ 1 ಚಮಚ ತುಪ್ಪವನ್ನು ತಿನ್ನಬಹುದು. ಇದರಿಂದ ಹಲವು ಆರೋಗ್ಯ ಸಮಸ್ಯೆ ಮಾಯವಾಗುತ್ತದೆ ಎಂದು ಹಲವಾರು ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ತುಪ್ಪ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಡಿ, ಕೆ, ಇ, ಎ ಅನ್ನು ಹೊಂದಿರುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಪ್ರತಿದಿನ ಕನಿಷ್ಠ 1 ಗಂಟೆ ವ್ಯಾಯಾಮ ಮಾಡಿ ಮತ್ತು ದಿನವಿಡೀ ದೈಹಿಕ ಚಟುವಟಿಕೆ ಮಾಡಿ. ಯಾವುದೇ ಚಟುವಟಿಕೆ ಇಲ್ಲದೆ ಇದ್ದರೆ ದೇಹ ಸುಸ್ತಾಗುತ್ತದೆ ಮತ್ತು ಹಲವು ರೋಗಗಳು ಕಾಡುತ್ತವೆ. ಆದುದರಿಂದ ಪ್ರತಿದಿನ ವ್ಯಾಯಾಮ, ಯೋಗ ಅಥವಾ ವಾಕಿಂಗ್ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ನಿದ್ದೆ ಮಾಡಲು ಸಮಯ ನಿಗದಿಪಡಿಸಿ ಪ್ರತಿದಿನ ಸರಿಯಾದ ಸಮಯಕ್ಕೆ ಎದ್ದೇಳಬೇಕು. ಅನಗತ್ಯ ಟಿವಿ, ಲ್ಯಾಪ್ಟಾಪ್, ಮೊಬೈಲ್ ಇತ್ಯಾದಿಗಳನ್ನು ದೂರ ಮಾಡಿ. ಇವು ನಿದ್ರೆಯ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ ಮತ್ತು ಕಣ್ಣಿಗೆ ಹಾನಿ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಮಲಗುವ 1 ಗಂಟೆಯ ಮುಂಚೆ ಬೆಚ್ಚಗಿನ ನೀರನ್ನು ಕುಡಿದು ಮಲಗಬೇಕು. ಅಥವಾ 1 ಬಾಳೆಹಣ್ಣು ಅಥವಾ 1 ಲೋಟ ಹಾಲನ್ನು ಸೇವಿಸಬೇಕು. ಈ ಮಾಹಿತಿಯನ್ನು ಕೆಲವೊಂದು ದಿನ ಪತ್ರಿಕೆಗಳ ಮುಖಾಂತರ ಆಯ್ದುಕೊಳ್ಳಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಸಿರಿ. ನಮಸ್ಕಾರ.